ಪಂಚಾಯತ್ ರಾಜ್ ಇಲಾಖೆ ಅವ್ಯವಹಾರದ ತನಿಖೆ ಯಾವಾಗ? ಇಂಜಿನಿಯರ್ಗಳಿಂದ ಸರ್ಕಾರದ ಖಜಾನೆಗೆ ಭಾರೀ ನಷ್ಟ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದು ಗಂಭೀರ ಆರೋಪ. ಟೆಂಡರ್ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪ. ಆದರೆ ತನಿಖೆ ಮಾತ್ರ ಇನ್ನೂ ಶುರುನೂ ಆಗಿಲ್ಲ. ಯಾವಾಗ ಮಾಡ್ತೀರಾ ಸ್ವಾಮಿ ತನಿಖೆನ? ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪ ಇದೆ. ಆನೇಕಲ್ ಇಂಜಿನಿಯರ್ ವಿಭಾಗದಲ್ಲಿ ಅವ್ಯವಹಾರದ ವಾಸನೆ ಬಡಿತಾ ಇದೆ. ಅವ್ಯವಹಾರದ ಆರೋಪವನ್ನ RTI ಕಾರ್ಯಕರ್ತ ಶ್ರೀಧರ್ ಮಾಡಿದ್ರು. ಈ ಬಗ್ಗೆ ಒಂದು ವಾರದ ಹಿಂದೆಯೇ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ಈವರೆಗೂ ಕೂಡ ಅವ್ಯವಹಾರದ ಬಗ್ಗೆ ಸಣ್ಣ ತನಿಖೆ ಕೂಡ ಆಗಿಲ್ಲ. ಒಂದು ವಾರ ಆಯಿತು. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಗೊತ್ತಿದೆ ನಮಗೆ, ಅಧಿಕಾರಿಗಳು ನಿದ್ದೆಯಲ್ಲಿರ್ತಾರೆ, ದಪ್ಪ ಚರ್ಮದ ಅಧಿಕಾರಿಗಳು ಎಲ್ಲಾನು ಹೌದು. ಆದರೆ ನೀವು ಅವ್ಯವಹಾರ ಆಗಿರೋದು ಹೌದೋ ಅಲ್ವೋ ಅಂತ ಪತ್ತೆ ಹಚ್ಚೋದು ಬೇಡ. ಆ ಕೆಲಸವನ್ನು ನಾವೇ ಮಾಡ್ತಾ ಇದ್ದೀವಿ. ನಿಮ್ಮ ಕೆಲಸನ ನೀವು ಮಾಡಿದ್ರೆ ಸಾಕು. ಒಂದು ವಾರ ಆಯಿತು, ಇನ್ನೂ ಕೂಡ ತನಿಖೆನೇ ಆಗಿಲ್ಲ. ನೋಡಿ, ಬೆಂಗಳೂರಿನ ಎಲ್ಲ ದಿಕ್ಕುಗಳ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಂತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇನ್ನು ಆಗ್ನೇಯ, ನೈಋತ್ಯ ಇದು ಕೂಡ ಸೇರಿಸ್ಕೊಳ್ಳಿ. ಯಾಕೆಂದರೆ ನಮ್ಮ ಅಧಿಕಾರಿಗಳು ಆ ಹಂತದಲ್ಲಿದ್ದಾರೆ. ಯಾವ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಅಧಿಕಾರಿಗಳು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಇಂಜಿನಿಯರ್ಗಳು, ಅದು BBMP ಇಂಜಿನಿಯರ್ಸ್ಗಳು ಒಂದು ಕಡೆಯಿಂದ, ಹೊರತುಪಡಿಸಿ ನಗರಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ನೀರಾವರಿ ಇಲಾಖೆ, ಯಾವೆಲ್ಲ ಇಲಾಖೆಗಳಲ್ಲಿ ಟೆಂಡರ್ಗಳಾಗ್ತವೋ, ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತವೋ ಎಲ್ಲ ಕಡೆ ಇಂಜಿನಿಯರ್ಗಳದ್ದು ಇದೇ ಹಣೆ ಬರ. ನೋಡಿ, ಯಾವತ್ತಾದರೂ ಲೋಕಾಯುಕ್ತ ರೈಡ್ ಆಯಿತು, IT ED ರೈಡ್ ಆಯಿತು, ಯಾರ ಮನೆ ಮೇಲೆ ರೈಡ್ ಆಗುತ್ತೆ? AE, AEE ಎಲ್ಲ ಇಂಜಿನಿಯರ್ಗಳ ಮೇಲೆ. ಆದರೆ ನಾವೇ ಅಕ್ರಮ ಎಲ್ಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ಇದನ್ನು ತನಿಖೆ ಮಾಡುವಷ್ಟು ಇಲ್ವಲ್ಲ ಈ ಸರ್ಕಾರಕ್ಕೆ. ಮೇಲಿಂದ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಮೇಲೆ. ಬಟ್ ಸ್ಟಿಲ್ ಸರ್ಕಾರ ಮಾತ್ರ ಸೀರಿಯಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ಯೋಚನೆನೇ ಮಾಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ಹಾರಿಕೆ ಉತ್ತರ, ಎಲ್ಲದಕ್ಕೂ ಹಾರಿಕೆ ಉತ್ತರ. ಈ ಹಿಂದಿನ ಸರ್ಕಾರದಲ್ಲಿ ಆಗಿಲ್ವಾ? ಅವರೇನು ಭಾಳ ಸುಭಗ್ರ? ಹಿಂದಿನ ಸರ್ಕಾರದಲ್ಲಿ ಎಲ್ಲ ಸರಿ ಹೋಯ್ತಾ? ಭ್ರಷ್ಟಾಚಾರನೇ ಇರಲಿಲ್ವಾ? ಅದನ್ನು ಮಾತಾಡ್ತಾ ಇಲ್ಲ ಸ್ವಾಮಿ. ಇವಾಗಿಂದ ಹೇಳಿ ನೀವು. ಹಳೇದು ಅವಾಗಲೂ ಮಾತಾಡಿದ್ದೀವಿ, ಆವಾಗಲೂ ಅರ್ಚ್ಕೊಂಡಿದ್ದೀವಿ. ಇವತ್ತಿಂದು ಏನು ತನಿಖೆ ಮಾಡಿಸಿದ್ರಿ? ಶುರುನಾದರೂ ಮಾಡಿಸಿದ್ರ? ಆಯಿತು. ಆರೋಪ ಏನು? ಆರೋಪ ನಂಬರ್ 1, ತಮ್ಮ ಕುಟುಂಬಸ್ಥರಿಗೆ ಟೆಂಡರ್ ಕೊಟ್ಟು ನಕಲಿ ಬಿಲ್ ಮಾಡಿದ್ದಾರೆ ಅನ್ನೋ ಆರೋಪ. ಆರೋಪ ನಂಬರ್ 2, ತಮ್ಮ ಕುಟುಂಬದವರು ಆಪ್ತ ಗುತ್ತಿಗೆದಾರರಿಗೆ ಕೊಟ್ಟು ಬಿಲ್ ಮಾಡಿಸಿದ್ದಾರೆ. ಆರೋಪ 3, ಪಂಚಾಯತ್ ರಾಜ್ನ EE, AE, FDA, ಅಕೌಂಟೆಂಟ್ಸು, ಸಿಬ್ಬಂದಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು ಆರೋಪಗಳಿದ್ದಾವೆ. ಈ ಆರೋಪ ಹೌದೋ ಅಲ್ವೋ ಅಂತ ತನಿಖೆ ಮಾಡೋ ವ್ಯವಧಾನ ಕೂಡ ಸರ್ಕಾರದ ಬಳಿ ಇಲ್ಲ, ಇಲಾಖೆ ಬಳಿ ಇಲ್ಲ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥವರು ಅವರು ಎಂಥವ್ರು ಅಂತ ನಮಗೆ ಗೊತ್ತಿದೆ. ಇವರು ದಪ್ಪ ಚರ್ಮದವರು ಅಂತಲೂ ಗೊತ್ತಿದೆ. ಇವರು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹುಡುಕೋದು ಬೇಡ. ಆ ಕೆಲಸವನ್ನು ನಾವೇ ಮಾಡ್ತಾ ಇದ್ದೀವಿ. ಆದರೆ ತನಿಖೆ ಮಾಡೋ ಕೆಲಸವನ್ನಾದರೂ ಮಾಡಬೇಕಲ್ಲ. ಅದೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಸೀರಿಯಸ್ ಆಗಿದೆ ಈ ಸರ್ಕಾರ ಅಂತ. ವಾಸುದೇವ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಜೊತೆಗೆ ಇಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ಗಳೇ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಒಂದು ವರದಿಯನ್ನ ಮಾಡಿತ್ತು. ಆದರೆ ಆ ವರದಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಏನು ಕ್ರಮ ತೆಗೆದುಕೊಂಡಿದ್ದಾರೆ, ಅದು ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು, ಅಥವಾ ಈಗಾಗಲೇ ಇಂಟರ್ನಲ್ ತನಿಖೆಯನ್ನು ಮಾಡಬೇಕಾಗಿರುವಂತಹ ಸಚಿವರಾಗಿರ್ಬೋದು, ಅಥವಾ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅಥವಾ ತನಿಖಾ ಸಂಸ್ಥೆಗಳಾಗಿರ್ಬೋದು, ಇವರು ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಯಾಕಂದ್ರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಜೊತೆಗೆ ಪೂರ್ವ, ಆನೇಕಲ್ ವಿಭಾಗ ಹಾಗೆ ಉಪವಿಭಾಗಗಳಲ್ಲಿ ಇಂಜಿನಿಯರ್ಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಪಂಚಾಯತ್ ರಾಜ್ ಇಲಾಖೆಯ ಟೆಂಡರ್ಗಳೇನು ಬರ್ತವೆ, ಆ ಟೆಂಡರ್ಗಳನ್ನ ತಮ್ಮ ಆಪ್ತರಿಗೆ ಜೊತೆಗೆ ಕುಟುಂಬಸ್ಥರಿಗೆ ಆ ಗುತ್ತಿಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ತಮ್ಮ ಕುಟುಂಬಸ್ಥರು, ತಮ್ಮ ಹೆಂಡತಿ ಹಾಗೆ ಮಕ್ಕಳ ಹೆಸರಲ್ಲಿ ಈ ಗುತ್ತಿಗೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಯಾವುದೇ ಕಾಮಗಾರಿಯನ್ನು ಮಾಡದೆ
ಬೋಗಸ್ ಬಿಲ್ ಅನ್ನ ಇವರು ಮಾಡಿರುವಂತದ್ದು, ಅಂದ್ರೆ ಕಾಮಗಾರಿಯನ್ನ ಮಾಡದೆ ಬಿಲ್ ಅನ್ನ ಹಾಕಿಸಿ ಇವರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ಆರೋಪ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಪಂಚಾಯತ್ ರಾಜ್ ಇಂಜಿನಿಯರ್ಗಳ ಮೇಲೆ ಅಥವಾ ಇಲ್ಲಿರುವಂತಹ ಏನು ಇಲಾಖೆಯ ಅಧಿಕಾರಿಗಳು, ಯಾಕಂದ್ರೆ ಈ ಒಂದು ಇಲಾಖೆಯ ಇ ಆಗಿರ್ಬೋದು, ಬಸವರಾಜ್ ಹಲಾಚಾರ್ ಅನ್ನೋ ಇ ಆಗಿರ್ಬೋದು, ಜೊತೆಗೆ ಗೀತಾ ಅಂತ ಎಇ ಆಗಿರ್ಬೋದು, ಜೊತೆಗೆ ಸಿಪಿ ಪುನೀತ್ ಅಂತ ಎಇ, ಜೊತೆಗೆ ಅಕೌಂಟ್ ಸೂಪರಿಂಟೆಂಡೆಂಟ್ಗಳಾಗಿರ್ಬೋದು, FDA, SDA ಹಾಗೆ ಸಿಬ್ಬಂದಿ ವರ್ಗದವರು ಈ ಒಂದು ಟೆಂಡರ್ನಲ್ಲಿ ಅಂದ್ರೆ ಈ ಒಂದು ಕಂಪ್ಲೀಟ್ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಈ ಮಾಹಿತಿಯನ್ನ RTI ನಲ್ಲಿ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ, ಅಂದ್ರೆ ಸಾಕಷ್ಟು ಸಬೂಬುಗಳನ್ನು ಹೇಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ತಲೆದಂಡ ಆಗುತ್ತೆ ಇದರಲ್ಲಿ, ಯಾಕಂದ್ರೆ ದೊಡ್ಡದೊಂದು ಅಕ್ರಮ ಇಲ್ಲಿ ನಡೆದಿರೋದ್ರಿಂದ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಯಾರು ಮಾಡಬೇಕು? ಯಾಕಂದ್ರೆ ಈಗಾಗಲೇ ಒಂದು ವಾರದ ಹಿಂದೆ ನಾವು ಸುದ್ದಿಯನ್ನ ಮಾಡಿದ್ವಿ, ಇದರ ಬಗ್ಗೆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅದು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಅಥವಾ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಈ ಕುರಿತಂತೆ ಏನ್ ತನಿಖೆ ನಡೆಸ್ತಾರೆ? ಯಾಕಂದ್ರೆ ದೊಡ್ಡ ಹಗರಣದ ಕುರಿತಂತೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಮೊದಲಿಗೆ KTPP ಆಕ್ಟ್ ಅನ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಏನಿದೆ, ಈ ಒಂದು ಆಕ್ಟ್ ಅಲ್ಲಿ ಇದು ಕಂಪ್ಲೀಟ್ ಉಲ್ಲಂಘನೆ ಆಗುತ್ತೆ. ಅಂದ್ರೆ ಕುಟುಂಬಸ್ಥರಿಗಾಗಿರ್ಬೋದು ಅಥವಾ ಆಪ್ತ ವಲಯದವರಾಗಿರ್ಬೋದು, ಇವರಿಗೆ ಮೇಲಿಂದ ಮೇಲೆ ಗುತ್ತಿಗೆಯನ್ನ ಕೊಡಬಾರ್ದು ಅನ್ನೋ ಒಂದು ಆದೇಶ ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಅವ್ಯವಹಾರ ಆಗಿದೆ ಆಗಿರೋದ್ರಿಂದ ಇಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1999 ಅಡಿಯಲ್ಲಿ ಈ ಒಂದು ತನಿಖೆಯನ್ನ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಅವ್ಯವಹಾರದ ಕುರಿತಂತೆ ಒಂದು ಸುಮೋಟೋ ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆಂತರಿಕ ತನಿಖೆ ಆಗಿರ್ಬೋದು ಅಥವಾ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಿರ್ಬೋದು ಯಾವುದೂ ಕೂಡ ನಡೆದಿಲ್ಲ. ಹಾಗಾಗಿ ಈ ಒಂದು ಅವ್ಯವಹಾರಕ್ಕೆ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟರ ಮಟ್ಟಿಗೆ ಏನು ಈಗಾಗಲೇ ನಷ್ಟವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ತಲೆದಂಡ ಯಾರ್ದಾಗಬೇಕು? ಹಾಗಾದ್ರೆ ಇವೆಲ್ಲವಕ್ಕೂ ಕೂಡ ಸರ್ಕಾರ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ವಾಸುದೇವ್, ಸಂದೇಶ್, ಇತ್ತೀಚೆಗೆ ಶಾಸಕರೇ ಆರೋಪ ಮಾಡಿದ್ರು, ಅದು ಕಾಂಗ್ರೆಸ್ನ ಶಾಸಕರೇ, ಮೇ ಮೂಗು ಖುಲೇತೋ ಸರ್ಕಾರ ಹಿಲೇಗ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸೊ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ನೋಡಿ, ನಾವೇ ಸುದ್ದಿ ಪ್ರಸಾರ ಮಾಡಿದ್ವಿ. ಸುದ್ದಿ ಪ್ರಸಾರ ಆದಮೇಲೆ ಒಂದು ಕನಿಷ್ಠ ತನಿಖೆ ವ್ಯವಧಾನ ಆದರೂ ಬೇಕಾಗಿತ್ತಲ್ಲ. ಸಚಿವರೇನಾದರೂ ರಿಯಾಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ? ವಾಸುದೇವ್, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡಿಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಎಲ್ಲಿ ಅವ್ಯವಹಾರ ನಡೀತಾ ಇದೆ, ಎಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತವಾಗಿ, ಜೊತೆಗೆ ಇಲ್ಲಿರುವಂತಹ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಆ ಒಂದು RTI ನಲ್ಲಿ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನ ಕೊಡೋದಿಲ್ಲ ಅಂತೇಳಿ, ಅಂದ್ರೆ ದೊಡ್ಡವರ ಹೆಸರನ್ನ ಹೇಳೋ ಮುಖಾಂತರವಾಗಿ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಅನ್ನ, ಜೊತೆಗೆ ಕಂಪ್ಲೀಟ್ ಎಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸಿರೋದ್ರಿಂದ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಅಕ್ರಮ ಒಂದು ಇಲಾಖೆಯಲ್ಲಾಗಿದೆ, ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಇಲ್ಲಿ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನ ಕೂಡ ಇಲ್ಲಿವರೆಗೂ ಇಲಾಖೆ ಮಾಡಿಲ್ಲ. ಹಾಗಾಗಿ ಮುಂದಿನ ಹಂತದಲ್ಲಾದ್ರೂ ತನಿಖೆಯನ್ನ ಮಾಡಿ ಯಾರು ಇಲ್ಲಿ ಅಕ್ರಮ ಎಸಗಿದ್ದಾರೆ, ಯಾರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಈ ಕುರಿತಂತೆ ಮಾಡಬೇಕಾಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.